ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಒಂದು ಫಂಕ್ಷನ್ ಇದೆ ಹೋಗ್ಬೇಕಂತ, ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಗುಡ್ಡಿ ಮಲ್ಕೊಂಡಿದ್ಲು ಇಷ್ಟೊತ್ತು, ಸೊ ನಾನು ರೆಡಿ ಆಗ್ತಿದ್ದೆ. ಅಷ್ಟರಲ್ಲಿ ಅವಳು ಕೂಡ ಹೆದ್ಲು. ಅವಳಿಗೆ ರೆಡಿ ಮಾಡಿ ಮತ್ತೆ ನಾವೆಲ್ಲ ಸ್ವಲ್ಪ ರೆಡಿ ಆಗ್ತಿದ್ದೆ. ಅಷ್ಟರಲ್ಲಿ ಎದ್ದಿದ್ದಾಳೆ ನೋಡಿ. ನಾನು ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ನೋಡಿ. ಇದು ರೆಡಿ ಟು ವೇರ್ ಸ್ಯಾರಿ. ಇದು ಎಲ್ಲ ಒಂದು 3-4 ಸ್ಯಾರೀಸ್ ಎಲ್ಲ ಟ್ರೈ ಮಾಡಿದೆ, ಯಾವುದೂ ಕೂಡ ಬ್ಲೌಸ್ ಆಗ್ತಿಲ್ಲ ನನಗೆ. ತುಂಬ ಟೈಟ್ ಆಗ್ತಿದೆ. ಇದು ಕೂಡ ಅಷ್ಟೇ ನೋಡಿ, ಇದು ಕೂಡ ಅಷ್ಟೇ ತುಂಬ ಟೈಟ್ ಇದೆ ಇದು ಬ್ಲೌಸು. ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ. ಬಟ್ ಆದರೂ ಕೂಡ ನಿಯರ್ ಬೈ ಇದೆಯಲ್ವಾ ಫಂಕ್ಷನ್, 1 ಕಿಲೋಮೀಟರ್ ಇದೆ ಮನೆಯಿಂದ. ಸೊ ಅದಕ್ಕೋಸ್ಕರ ಮ್ಯಾನೇಜ್ ಮಾಡ್ಬೋದು ಅಂತ ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಿದ್ದೀನಿ ಫಂಕ್ಷನ್ಗೆ. ಸ್ಯಾರೀಸ್ ಎಲ್ಲ ತುಂಬ, ಬ್ಲೌಸಸ್ ಎಲ್ಲ ತುಂಬ ಟೈಟ್ ಆಗ್ತಿದೆ. ಸಲ್ವಾರ್ ಕೂಡ ಹಾಕ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಹೋಗ್ತಿದ್ದೀನಿ. ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಮಗಂದು ಮದುವೆ ಇದೆ, ರಿಸೆಪ್ಷನ್ ಇದೆ. ಸೊ ಅದಕ್ಕೆ ಹೋಗ್ತಿದ್ದೀವಿ. ಸೊ ಈ ಸ್ಯಾರಿಗೆ ಇದು ಗೌನದು ಬೆಲ್ಟು, ಇದನ್ನು ಮ್ಯಾಚ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಟ್ರೈ ಮಾಡ್ತೀನಿ. ಸೊ ಲೇಟ್ ಆಗಿದೆ ಆಲ್ರೆಡಿ. ಮತ್ತೆ ಇನ್ನು ಗುಡ್ಡಿಗೆ ರೆಡಿ ಮಾಡಬೇಕು. ಅವಳಿಗೆ ಫ್ರಾಕ್ ಎಲ್ಲ ತೆಗೆದಿಟ್ಟಿದ್ದೀನಿ, ಗೊತ್ತಿಲ್ಲ ಫ್ರಾಕ್ ಹಾಕ್ಸ್ಕೊತಾಳ ಹೇಗೆ ಅಂತ ನೋಡಬೇಕು. ನೋಡೋಣ, ಚೆಕ್ ಮಾಡಿ ನೋಡ್ತೀನಿ. ಫ್ರಾಕ್ ಹಾಕ್ಸ್ಕೊಂಡ್ರೆ ಓಕೆ, ಇಲ್ಲ ನಾರ್ಮಲ್ ಡ್ರೆಸ್ಸೇ ಹಾಕ್ತೀನಿ. ಮತ್ತು ಅಲ್ಲೋಗಿ ಕ್ರ್ಯಾಂಕಿ ಆದರೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಸೊ ಲೇಟ್ ಆಯಿತು, ಬನ್ನಿ ಹೊರಡೋಣ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಳೆ ಬರ್ತಿತ್ತು ಅಂತ ತುಂಬ ಲೇಟಾಗಿಯೇ ಬಂದ್ವಿ ನಾವು. ಆಲ್ಮೋಸ್ಟ್ 8:30 ಆಗಿತ್ತು ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಗುಡ್ಡಿ ಕೂಡ ಮಲ್ಕೊಂಡಿದ್ಲಲ್ಲ, ಅವಳಿಗೆ ರೆಡಿ ಮಾಡಿ ಕರ್ಕೊಂಡು ಬರೋಕ್ಕೆ ಕೂಡ ಲೇಟ್ ಆಯಿತು. ಅದಕ್ಕೆ ಲೇಟಾಗಿ ಬಂದ್ವಿ. ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಸ್ವಲ್ಪ ಜನ ಕಮ್ಮಿ ಆದಮೇಲೆ ಹೋಗೋಣ ಸ್ಟೇಜ್ ಹತ್ರ ಅಂತ. ಸೊ ಜನ ಹಾಗೆ ಕಮ್ಮಿ ಆಗ್ತಾ ಬಂದರು. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡಿ ಕಮ್ಮಿ ಆದಮೇಲೆ ವಿಶ್ ಮಾಡೋಕ್ಕೆ ಹೋದ್ವಿ ನಾವು. ನಮ್ಮ ಫ್ಯಾಮಿಲಿ ಫ್ರೆಂಡ್ ಇವರು. ನಾನು ಯೂಶ್ವಲಿ ಯಾರ ಫಂಕ್ಷನ್ಗೂ ಹೋಗೋದಿಲ್ಲ. ಇದು ನಿಯರ್ ಬೈ ಇತ್ತು, ಗುಡ್ಡಿನೂ ಕರ್ಕೊಂಡು ಹೋಗೋಕ್ಕೆ ಈಸಿ ಇರುತ್ತೆ ಅಂತ ಹೋಗಿದ್ದು. ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಬೇರೆ. ಅದಕ್ಕೆ ಮದುವೆ ಕೂಡ ತುಂಬ ರಿಸೆಪ್ಷನ್, ಇದು ಮದುವೆ ಊರಿನಲ್ಲಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ರು ಮದುವೆ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ಊಟ ಮಾಡ್ತಾಯಿದ್ದೀವಿ, ಆರಾಮಾಗೆ ಮಾಡ್ತಾಯಿದ್ದೀವಿ. ಬಿಕಾಸ್ ಹೊರಗಡೆ ಜೋರು ಮಳೆ ಬರ್ತಿತ್ತು. ಅದಕ್ಕೆ ಅದು ಗುಡ್ಡಿನ ಕರ್ಕೊಂಡು ಹೋಗ್ಬೇಕಲ್ವ, ನಿಲ್ಲೋವರೆಗೂ ಒಳಗೆ ಆರಾಮಾಗೆ ಇರೋಣ ಅಂತ ಸ್ವಲ್ಪ ಇನ್ನೂ ಚೆಕ್ ಮಾಡಿದ್ವಿ. ಇನ್ನೂ ಬರ್ತಾನೆ ಇತ್ತು ಮಳೆ. ಅದಕ್ಕೋಸ್ಕರ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಫೋಟೋಸ್ ತಗೋತಾ ಇದ್ದೀನಿ ಗುಡ್ಡಿ ಜೊತೆ. ಮಳೆ ನಿಂತು, ಸೊ ಅದಕ್ಕೆ ನಾವು ಹೊರಡೋಣ ಅಂತ ಬಂದ್ವಿ. ಕಂಪ್ಲೀಟಾಗಿ ಮಳೆ ಏನು ಬೀಳ್ತಿರಲಿಲ್ಲ. ಗುಡ್ಡಿಗೆ ಕ್ಯಾಪ್ ಆಗಲಿ ಏನೂ ತೊಗೊಂಡು ಬಂದಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮಳೆ ಬಿದ್ರೂ ಅವಳಿಗೆ ಕೋಲ್ಡ್ ಏನಾದರೂ ಆಗಿಬಿಡುತ್ತೆ ಅಂತ
ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಮನೆಗೆ ಬರೋಷ್ಟರಲ್ಲೇ ನಮಗೆ 10:30 ಆಯಿತು. ತುಂಬ ಲೇಟ್ ಆಯಿತು. ಮತ್ತು ಸ್ಯಾರಿ ಇದು ನಂದು ತುಂಬ ಸಿಂಪಲ್ಲಾಗಿದೆ ಸ್ಯಾರಿ. ಬ್ಲೌಸ್ ಯಾವುದೂ ನನಗೆ ಆಗ್ತಾನೇ ಇಲ್ಲ. ನಾನು ಇರೋದೇ ನನ್ನ ಹತ್ರ ಸ್ವಲ್ಪ ಮದುವೆಗೆ ಮತ್ತು ಮದುವೆ ಆದಮೇಲೆ ಸ್ವಲ್ಪ ಬ್ಲೌಸು ಸ್ಟಿಚ್ ಮಾಡಿಸಿದ್ದೆ. ಎಲ್ಲ ಕೂಡ ಟೈಟ್ ಆಗ್ತಿದೆ ನನಗೆ. ಅದಾದಮೇಲೆ ಪ್ರೆಗ್ನೆಂಟ್ ಆದೆ ಮತ್ತು ಇನ್ನೂ ಫೀಡಿಂಗಲ್ಲಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಟೈಟ್ ಆಗ್ತಿದೆ. ಎಲ್ಲ ಸ್ಯಾರೀಸು ಬ್ಲೌಸ್ ಎಲ್ಲ ಟ್ರೈ ಮಾಡಿ ಫೈನಲಾಗಿ ಇದನ್ನು ಹಾಕ್ಕೊಂಡು ಬಂದೆ. ಮತ್ತು ಮನೆಗೆ ರೀಚ್ ಆದ್ವಿ. ಗುಡ್ಡಿಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ಅವಳಿಗೆ ಬಂದಿದ್ದ ತಕ್ಷಣ ಸ್ವಲ್ಪ ಲೈಟಾಗಿ ಬಾಳೆಹಣ್ಣು ತಿನ್ನಿಸಿದ್ವಿ. ಬಿಕಾಸ್ ಅಲ್ಲಿ ನಾವು ತಿನ್ನಬೇಕಾದ್ರೆ ಎಲ್ಲ ತಿನ್ಕೊಂಡಿದ್ಲು ಸ್ವಲ್ಪ. ಅದಕ್ಕೋಸ್ಕರ ನಿದ್ದೆ ಬಂದಿದೆ ಮತ್ತು ಏನಾದರೂ ಮಾಡಿದ್ರು ಕೂಡ ಅವಳು ತಿನ್ನೋದಿಲ್ಲ ಅಂತ ಬನಾನಾ ತಿನ್ನಿಸ್ಬಿಟ್ಟು, ಏಲಕ್ಕಿ ಬಾಳೆಹಣ್ಣು ತಿನ್ನಿಸ್ಬಿಟ್ಟು 1-2 ತಿನ್ನಿಸಿದ್ವಿ. ಹಾಗೆ ಮಲ್ಕೊಬಿಟ್ಲು. ನೋಡಿ ಹೇಗೆ ಮಲಗಿದ್ದಾಳಂತ. ನಮಗೆ ಜಾಗನೇ ಕೊಡೋಲ್ಲ ಮಲಗೋದಕ್ಕೆ. ಈ ಪೊಸಿಷನಲ್ಲಿ ಮಲ್ಕೋತಾಳೆ ಯಾವಾಗಲೂ. ಸೊ ನಾವು ಮಲ್ಕೊಳ್ಬೇಕಾದ್ರೆ ಎತ್ತಿ ಅವಳನ್ನ ಮತ್ತು ಸೈಡಲ್ಲಿ ಸ್ಟ್ರೈಟಾಗಿ ಮಲಗಿಸಿ ಮಲ್ಕೊಳ್ಬೇಕು. ತುಂಬ ಒದ್ದಾಡ್ತಾರೆ ಮಕ್ಕಳು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಹಾಗೆ ಕಂಟಿನ್ಯೂ ಇದರಲ್ಲೇ ಅಪ್ಲೋಡ್ ಮಾಡ್ತಿದ್ದೀನಿ. ಇವಳದು ಗುಡ್ಡಿದು ಡೈಪರ್ ಖಾಲಿಯಾಗಿತ್ತಲ್ಲ, ಹಾಗೆ ತೊಗೊಳ್ಳೋಣ ಅಂತ. ಅಂದರೆ ಸ್ವಲ್ಪ ಚಿಕ್ಕ ಪ್ಯಾಕೆಟ್ಸಲ್ಲಿ ತೊಗೊಂಡಿದ್ವಿ. ಐ ಥಿಂಕ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಚಿಕ್ಕ ಪ್ಯಾಕೆಟ್ಸಲ್ಲಿ ತೊಗೊಂಡಿದ್ವಿ. ಅವರು ಫಸ್ಟ್ ಕ್ರೈಗೆ ಹೋಗಿ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಬೇಬಿ ಹಗ್ಗಲ್ಲಿ ಇವಳ ಸೈಜು ಸಿಗಲಿಲ್ಲ. ಫಸ್ಟ್ ಕ್ರೈಗೆ ಬಂದ್ವಿ. ನಿಯರ್ ಬೈನೇ ಇದೆ. ಸೊ ಫಸ್ಟ್ ಕ್ರೈಯಲ್ಲಿ ಚೆಕ್ ಮಾಡ್ತಿದ್ದೀವಿ. ಯಾವತ್ತೂ ನಾವು ಟ್ರೈ ಮಾಡಿಲ್ಲ ಬೇಬಿ ಹಗ್ ಬ್ರ್ಯಾಂಡದು ಡೈಪರು. ಅದಕ್ಕೋಸ್ಕರ ನೋಡೋಣ. ಆನ್ಲೈನ್ಗಿಂತ ಕಮ್ಮಿ ಇತ್ತು ಪ್ರೈಸು ಸ್ಟೋರಲ್ಲಿ. ಸೊ ನಾನು ಹೇಳಿದೆ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ. ಬಟ್ ಅಲ್ಲೋಗಿ ಸ್ಪಾಟಲ್ಲಿ ಹೋಗಿ ಪ್ರೈಸ್ ಕೇಳಿ ಚೆಕ್ ಮಾಡಿದೆ. ಆನ್ಲೈನ್ಗಿಂತ ಪ್ರೈಸ್ ಕಮ್ಮಿ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲೇ ತೊಗೊಂಡ್ವಿ. ಡೈಪರ್ ತೊಗೊಂಡ್ವಿ. ಮತ್ತು ಎಲ್ಲ ಚೆಕ್ ಮಾಡ್ತಿದ್ದೀನಿ. ಕಾರ್ ಸೀಟ್ ಎಲ್ಲ ಇದೆ. ಎಲ್ಲ ಗುಡ್ಡಿನ ಕರ್ಕೊಂಡು ಬಂದಿದ್ದೆ. ಸೊ ಅವಳಿಗೆ ಸ್ನಾನ ಕೂಡ ಮಾಡಿಸಿರಲಿಲ್ಲ. ತಲೆಗೆ ಎಣ್ಣೆ ಹಾಕಿದ್ದೆ. ಹಾಗೆ ಕರ್ಕೊಂಡು ಬಂದಿದ್ದೆ. ಚಳಿ ಇತ್ತು ಅಂತ ಸ್ವಲ್ಪ ಅದು 2 to 3 years ಸ್ವೆಟರ್ ಟೈಪ್ ಜಾಕೆಟ್ ಅಲ್ಲ, ಅದು ಸ್ವೆಟರ್ ಅಂತಲೇ ಹೇಳ್ಬೋದು. ಸ್ವೆಟರ್ ತೊಗೊಂಡಿದ್ದೆ. ಅದನ್ನು ಹಾಕಿಬಿಟ್ಟು ಸ್ಲೀವ್ಸ್ ಹತ್ರ ಫೋಲ್ಡ್ ಮಾಡಿದ್ದೀನಿ. ಅವಳಿಗೆ ಯಾವುದು ಡ್ರೆಸ್ ತೊಗೊಂಡ್ರು ಇವಾಗ 2 to 3 years ತೊಗೊಳ್ತಾ ಇರೋದು. ಬಿಕಾಸ್ ಬೇಗ ಟೈಟ್ ಆಗ್ತಿದೆ. ಎಸ್ಪೆಷಲಿ ವಿಂಟರ್ ವೇರ್ ಬಂದು ಒಂದು 2 months 3 months ಅಷ್ಟೇ ಯೂಸ್ ಮಾಡ್ತಾರೆ. ಮತ್ತು ನೆಕ್ಸ್ಟು ಇಯರ್ಗೆ ಅವ್ರು ಯೂಸ್ ಮಾಡಬೇಕಾದ್ರೆ ಮಳೆ ಚಳಿಗಾಲದಲ್ಲಿ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಆವಾಗ ಯೂಸ್ ಮಾಡೋವರೆಗೂ ಅದು ಟೈಟ್ ಆಗುತ್ತೆ. 2 monthsಗೋಸ್ಕರ ಮತ್ತು ಇನ್ನೊಂದು ಇನ್ನು ವಿಂಟರ್ ವೇರ್ಸ್ ಎಲ್ಲ ಬೈ ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ವಿಂಟರ್ ವೇರ್ಸ್ ಅಂತೂ ಸ್ವಲ್ಪ ದೊಡ್ಡ ಸೈಜೇ ತೊಗೊಳ್ತಾ ಇದ್ದೀನಿ ಅವಳಿಗೆ. ಸೊ ದಟ್ ಅಟ್ಲೀಸ್ಟ್ 2 years ಆದರೂ ಹಾಕ್ಬೋದು. ಅಂದರೆ ಈ ವಿಂಟರಲ್ಲಿ ಯೂಸ್ ಮಾಡಿರೋದು ಮತ್ತು ನೆಕ್ಸ್ಟ್ ವಿಂಟರಲ್ಲಿ ಕೂಡ ಯೂಸ್ ಮಾಡ್ಬೋದು ಅಂತ. ಮಕ್ಕಳು ಬೇಗ ಬೆಳೀತಾರೆ. ಅವಳಿಗೆ ಯಾವುದೂ ಆಗ್ತಿಲ್ಲ. ಸ್ವೆಟರ್ಸ್ ಆಗಿರ್ಬೋದು ಎಷ್ಟೊಂದು ಬೈ ಮಾಡಿದ್ದೆ. ಅವಳು ಹುಟ್ಟೋಕ್ಕೆ ಮುಂಚೆ ಕೂಡ ಬೈ ಮಾಡಿದ್ದೆ. ಅಂದರೆ ಎಲ್ಲ ದೊಡ್ಡ ಸೈಜೇ. ವಿಂಟರಲ್ಲಿ ಯೂಸ್ ಮಾಡೋ ಥರ ಅವಳಿಗೆ ಹುಟ್ಟೋಕ್ಕೆ ಮುಂಚೆನೇ 9 to 12 months ಆ ಥರ ಬೈ ಮಾಡಿದ್ದೆ ಸೈಜು. ಸೊ ಅದು ಯಾವುದೂ ಆಗ್ತಿಲ್ಲ. ಸೈಜ್ ಎಲ್ಲ ಬೇಗ ಇದಾಗ್ತಿದೆ. ಅದಕ್ಕೋಸ್ಕರ ಮತ್ತೆ ಎಲ್ಲ ದೊಡ್ಡ ಸೈಜೇ ಬೈ ಮಾಡ್ತಿದ್ದೀನಿ. ಇದೊಂದು ಡಾಲ್ ಬೇಕು ಅಂತ ಹಠ ಮಾಡ್ತಿದ್ಲು. ನಾನು ಹಠ ಎಲ್ಲ ಮಾಡಬಾರ್ದು ಆ ಥರ ಅಂತ ಹೇಳ್ತಿದ್ದೆ. ಏನೂ ಕೇಳೋದಿಲ್ಲ. ಬಟ್ ಇದೇನೋ ಡಾಲ್ ಇಷ್ಟ ಆಗಿಬಿಡ್ತು ಅನಿಸುತ್ತೆ. ಕೇಳಿದ್ಲು, ತೊಗೊಂಡು ಬಂದು ಹಾಗೇ ಇಟ್ಕೊಂಡಿದ್ದಾಳೆ ತಬ್ಕೊಂಡು. ಅದನ್ನು ಬಿಡ್ತಾನೇ ಇಲ್ಲ. ಗಾಡಿನಲ್ಲಿ ಕೂಡ ಕೊಡು ಮುಂದೆ ಇಡೋಣ ಅಂತ ಹೇಳಿದ್ರೆ ಕೊಡ್ತಾನೇ ಇಲ್ಲ. ಅದನ್ನು ಕೂರಿಸ್ಕೊಂಡು ಕರ್ಕೊಂಡು ಬರ್ತಿದ್ದಾಳೆ. ಎಷ್ಟು ಕ್ಯೂಟಾಗಿ ಇಟ್ಕೊಂಡಿದ್ದಾಳೆ, ಬಿಡ್ತಾನೇ ಇಲ್ಲ.
ಕರ್ಕೊಂಬಂದ್ವಿ. ಹಾಗೆ ಮನೆಯಲ್ಲಿ ಚೆಕ್ ಮಾಡ್ತಾಯಿದ್ದೀವಿ ಏನೇನು ತೊಗೊಂಡ್ವಿ ಅಂತ. ಇದು ಬೇಡ ಅಂದ್ರೂ ಆಟ ಆಡ್ತಾಳೆ, ಎಲ್ಲ ಇದು ಮಾಡ್ತಾಳೆ, ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು ಅಂತ ಆರವ್ ತೊಗೊಂಡಿದ್ದು. ಯಾವುದು ಆಡ್ತಾನೇ ಇಲ್ಲ. ಇವಾಗ ಒಂದೊಂದು ರಿಂಗ್ ಕೂಡ ಒಂದೊಂದು ಕಡೆ ಇದೆ, ಹುಡುಕಬೇಕು ಡೈಲಿ. ನೀಟಾಗಿ ಅದೆಲ್ಲ ಆರ್ಡರ್ ಪ್ರಕಾರ ಜೋಡಿಸ್ತಾಳೆ, ಬಟ್ ಅದು ಜೋಡಿಸ್ತಾಳೆ ಅಷ್ಟೇ, ಒಂದು 5 ಮಿನಿಟ್ಸ್, ಮತ್ತು ಎಲ್ಲ ಒಂದೊಂದು ಮೂಲೆಯಲ್ಲಿ ಬಿದ್ದಿರುತ್ತೆ. ಇದೊಂದು ಬೈ ಮಾಡಿದ್ವಿ, ಮತ್ತು ಅದೊಂದು ಸಾಫ್ಟ್ ಟೈ ಬೈ ಮಾಡಿದ್ವಿ, ಮತ್ತು ಬೇಬಿ ಹಗ್ಗದು ಡೈಪರ್ ಬೈ ಮಾಡಿದ್ವಿ. ಏನು ರ್ಯಾಷಸ್ ಏನೂ ಆಗ್ತಿಲ್ಲ. ಓಕೆ ಇದು ಬೇಬಿ ಹಗ್ದು ಡ್ರೈ ಆಗೋದು ಎಲ್ಲ ಇಲ್ಲ. ಬಟ್ ಆದ್ರೂ ಸ್ವಲ್ಪ ಈ ವೇಸ್ಟ್ ಹತ್ರ ಎಲ್ಲ ಟೈಟ್ ಅನಿಸ್ತಿದೆ. ಅಂದರೆ ಇದು ಎಲಾಸ್ಟಿಕ್ ಇರುತ್ತಲ್ಲ ಡೈಪರ್ದು, ಅಲ್ಲಿ ಬರೆ ಬರೋ ಥರ, ಮಾರ್ಕ್ ಆಗೋ ಥರ ಎಲ್ಲ ಆಗ್ತಿದೆ. ಇವಳಿಗೆ ಟೈಟ್ ಆಗ್ತಿದೆಯಾ ಇಲ್ಲ, ಈ ಬ್ರ್ಯಾಂಡ್ ಈ ಥರನ ನಂಗೆ ಗೊತ್ತಿಲ್ಲ. ಬಿಕಾಸ್ ನಾವು ಇದೇ ಸೈಜೇ ಬೇರೆ ಬ್ರ್ಯಾಂಡು, ಅಂದರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಆ ಬ್ರ್ಯಾಂಡಲ್ಲಿ ತೊಗೊಂಡ್ರೆ ಈ ಥರ ಯಾವುದೂ ಆಗೋದಿಲ್ಲ. ಬಟ್ ಇದರಲ್ಲಿ ಆಗ್ತಿದೆ. ಅದರ್ವೈಸ್ ಡ್ರೈ ಆಗೋದಿಲ್ಲ, ರ್ಯಾಷಸ್ ಆಗೋದು ಇಲ್ಲ, ಆಗೋದಿಲ್ಲ. ಚೆನ್ನಾಗಿದೆ ಬೇಬಿ ಕೂಡ ಡೈಪರು. ನೋಡಿ, ಅವರಪ್ಪ ಅವಳಿಗೆ ಎಲ್ಲ ಹೇಳ್ಕೊಡ್ತಿದ್ದಾರೆ ಆರ್ಡರ್ ಪ್ರಕಾರ ಹೇಗೆ ಜೋಡಿಸೋದು ಅಂತ. ಇದು ನನ್ನ ಚಿಕ್ಕ ವಯಸ್ಸು ಡಾಲ್. ಇದು ಹೇಗಾಗ್ಬಿಟ್ಟಿದೆ ಫುಲ್ಲು ಕೂಲು. ಇದನ್ನು ನೋಡಿದ್ರೆ ಎಲ್ಲರೂ ಭಯ ಬೀಳ್ತಾರೆ, ಏನಕ್ಕೆ ಗೊತ್ತಿಲ್ಲ. ಅದು ಒಂಥರ ಹಾರರ್ ಡಾಲ್ ಥರ ಇದೆ ಅಂತ. ಅದಕ್ಕೆ ಅದನ್ನು ರೂಮಲ್ಲಿ ಇಟ್ಟಿದ್ದೆ ಮುಂಚೆ. ರೂಮಲ್ಲಿ ನೈಟು ಮಲಗಬೇಕಾದ್ರೆ ಎಲ್ಲ ನೋಡಿದ್ರೆ ಭಯ ಆಗ್ತಿತ್ತಂತೆ ಆರವ್ಗೆಲ್ಲ. ಅದಕ್ಕೋಸ್ಕರ ಫ್ರಿಡ್ಜ್ ಮೇಲೆ ಕೂರಿಸಿದ್ದೀನಿ. ಅದು ಮುಂಚೆ ಎಲ್ಲ ಕ್ಯಾಂಡಿ ಡಾಲ್ ಅಂತ ಹೇಳ್ತಿದ್ರು ಅದಕ್ಕೆ. ಅದು ನಾನು ಚಿಕ್ಕ ವಯಸ್ಸಲ್ಲಿ ನಂಗೆ ಅದು ಬೇಕು ಅಂತ ತಗೊಂಡಿದ್ದು ಹಠ ಮಾಡಿ. ಅದು ಇನ್ನೂ ಇಟ್ಕೊಂಡಿದ್ದೀನಿ. ಸ್ವಲ್ಪ ನನ್ನ ಟಾಯ್ಸ್ ಇಲ್ಲ, ಡಾಲ್ಸ್ ಇದೆ. ನಂದು ಬಾರ್ಬಿ ಡಾಲ್ಸು ಅದೆಲ್ಲ ಇನ್ನೂ ಹಾಗೆ ಇದೆ. ಅವಳಿಗೆ ಕೊಡೋಣ ಅನಿಸುತ್ತೆ, ಬಟ್ ಎಲ್ಲಿ ಮುರಿದಾಕ್ಬಿಡ್ತಾಳೆ ಅಂತ ಭಯ. ಅದಕ್ಕೆ ಇನ್ನೂ ಸ್ವಲ್ಪ 1 year 2 years ಆಗಲಿ, ಆಮೇಲೆ ಕೊಡೋಣ ಅಂತ. ನನ್ನ ಡಾಲ್ಸು ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ಇದೆ, ನಾನು ಆಟಾಡಿರೋ ಐಟಮ್ಸ್ ಎಲ್ಲ ಕೊಡೋಣ ಅಂತ. ಅದು ಮುಂಚೆನೂ ಅಷ್ಟೇ, ನನ್ನ ಮಗುಗೆ ಇದು ಬೇರೆ ಯಾರಿಗೂ ಕೊಡೋಲ್ಲ ಅಂತ ಹಾಗೆ ಇಟ್ಟಿದ್ದೆ. ಸೊ ಅದಕ್ಕೆ ಅದನ್ನು ಹಾಗೆ ಇಟ್ಟಿದ್ದೀನಿ. ಇವಳು ಸ್ವಲ್ಪ ದೊಡ್ಡವಳಾದಮೇಲೆ ಕೊಡ್ತೀನಿ ಅದನ್ನು ಎಲ್ಲ ಓಪನ್ ಮಾಡಿ. ಸೊ ಆರವ್ ಕಂಪ್ನಿನಲ್ಲಿ ಎವ್ರಿ ಮಂತ್ ಈ ಥರ ಏನಾದರೂ ಗಿಫ್ಟ್ ಹ್ಯಾಂಪರ್ಸ್ ಕೊಡ್ತಾರೆ. ಅಂದರೆ ಬೆಸ್ಟ್ ಎಂಪ್ಲಾಯರ್ ಅವಾರ್ಡ್ ಆ ಥರ ಎಲ್ಲ ಮಾಡ್ತಾರೆ. ಸೊ ಬೆಸ್ಟ್ ಎಂಪ್ಲಾಯರ್ ಅವಾರ್ಡ್ ಈ ಸರಿ ಆರವ್ಗೆ ಸಿಕ್ತು. ಎವ್ರಿ ಮಂತ್ ಮಾಡ್ತಾರೆ. ಅಂದರೆ ಬೆಸ್ಟ್ ಎಂಪ್ಲಾಯರ್ ಆಫ್ ದ ಮಂತ್ ಆಗಿರ್ಬೋದು, ಬೆಸ್ಟ್ ಎಂಪ್ಲಾಯರ್ ಇನ್ ದ ವೀಕ್ ಆಗಿರ್ಬೋದು, ಆ ಥರ ಎಲ್ಲ ಮಾಡ್ತಾರೆ. ಸೊ ಆ ಅವಾರ್ಡ್ ಸಿಕ್ತು. ಅದಕ್ಕೆ ಸ್ವಲ್ಪ ಗಿಫ್ಟ್ ಹ್ಯಾಂಪರ್ಸ್ ಎಲ್ಲ ಕಳಿಸಿದ್ದಾರೆ. ನಾನು ಸ್ವೀಟ್ ಯಾವಾಗ ಅವಾಯ್ಡ್ ಮಾಡಬೇಕು ಅನ್ಕೋತೀನೋ ಆವಾಗಲೇ ಈ ಥರ ಎಲ್ಲ ಕಳಿಸ್ತಾರೆ. ಇದೆಲ್ಲ ನೋಡಿದ್ಮೇಲೆ ಹೇಗೆ ಅವಾಯ್ಡ್ ಮಾಡೋಕ್ಕಾಗುತ್ತೆ. ಶುಗರ್ ಅಂದರೆ ಕಂಪ್ಲೀಟ್ ಕ್ವಿಟ್ ಅಲ್ಲ, ಅವಾಯ್ಡ್ ಮಾಡಬೇಕು ಅಂತ ಇದು ಮಾಡಿರ್ತೀನಿ. ಬಟ್ ಆ ಟೈಮಲ್ಲೇ ಏನಾದರೂ ಒಂದು ಆಗಿಬಿಡುತ್ತೆ, ಅದನ್ನ ಮಾಡೋಕ್ಕೆ ಆಗೋಲ್ಲ. ಸೊ ಡಾರ್ಕ್ ಚಾಕ್ಲೇಟ್ ಕಳಿಸಿದ್ದಾರೆ. ಮತ್ತು ಬ್ರೌನೀಸ್ ಇದೆ. ಬ್ರೌನೀಸ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು, ಅಷ್ಟು ಟೇಸ್ಟಿಯಾಗಿತ್ತು ಬ್ರೌನೀಸು. ಡಾರ್ಕ್ ಚಾಕ್ಲೇಟ್ ಇದೆ, ಕುಕ್ಕೀಸ್ ಇದೆ, ಬ್ರೌನೀಸ್ ಇದೆ. ಇಷ್ಟು ಗಿಫ್ಟ್ ಹ್ಯಾಂಪರ್ಸ್. ಇಷ್ಟರಲ್ಲಿ ನನಗೆ ಬ್ರೌನೀಸ್ ಇಷ್ಟ ಆಯಿತು. ಬೇರೆ ನನಗೆ ಡಾರ್ಕ್ ಚಾಕ್ಲೇಟ್ ಆಗಿರಲಿ, ಇದು ಕುಕ್ಕೀಸ್ ಆಗಿರಲಿ, ಅದು ಕುಕ್ಕೀಸ್ ಬಂದು ಡಾರ್ಕ್ ಫ್ಯಾಂಟಸಿ ಥರನೇ ಇತ್ತು ಟೇಸ್ಟು, ಸೇಮ್ ಅದೇ ಥರ ಇತ್ತು. ಬಟ್ ಬ್ರೌನೀಸ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಮತ್ತು ಇದು ವೋಚರ್ಸ್ ಕೊಟ್ಟಿದ್ದರು. ಅದು ಮೂವಿ ವೋಚರು. ಅದಕ್ಕೋಸ್ಕರ ಯಾವುದಾದ್ರು ಮೂವಿಗೆ ಹೋಗೋಗಿದ್ರೆ ಹೋಗಿ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ, ಕಲ್ಕಿ ಮೂವಿಗೆ ಹೋಗೋಣ ಅಂತ. ಬಟ್ 2 years ಆಯಿತು ಹೇಳ್ಬೇಕಂದ್ರೆ ಮೂವಿಗೆ ಹೋಗಿ. ಕಲ್ಕಿ ಮೂವಿ ಚೆನ್ನಾಗಿದೆ, ನೋಡಬೇಕು ಅಂತ
ಪ್ಲ್ಯಾನ್ ಮಾಡಿದ್ವಿ. ಬಟ್ ಗುಡ್ಡಿ ಇರೋದ್ರಿಂದ ಮೇ ಬಿ ಅದಾಗೋದಿಲ್ಲ, ಎಲ್ಲರೂ ಹೋಗೋಕ್ಕೂ ಆಗೋದಿಲ್ಲ, ಯಾರಾದರೂ ಒಬ್ಬರು ಮನೆಯಲ್ಲಿರಬೇಕು. ಮತ್ತು ನಾವು ಹೋದರೆ ಲೈಕ್ 5 hours 6 hours ಆದರೂ ಆಗುತ್ತೆ ಹೋಗಿ ಬರೋಕ್ಕೆ ಎಲ್ಲ ಅಂತ ಆಗೋದಿಲ್ಲ ಅಂತ ಕ್ಯಾನ್ಸಲ್ ಮಾಡಿ, ಸೊ ಅದೇ ವೋಚರ್ನ ನಾವು ಎಲ್ಲ ಪಿಜ್ಜಾ ಮತ್ತು ರ್ಯಾಪ್ಸ್ ಆಗಿರ್ಬೋದು ಎಲ್ಲ ಆರ್ಡರ್ ಮಾಡಿಕೊಂಡು ತಿಂದ್ಕೊಂಡ್ವಿ ಅಷ್ಟೇ. ಮತ್ತು ಡಿನ್ನರ್ ಏನು ಮಾಡಿಲ್ಲ, ಇದೇ ಹೊಟ್ಟೆ ಫುಲ್ಲಾಗೋಯಿತು ಎಲ್ರಿಗೂ, ಡಿನ್ನರ್ ಏನು ಮಾಡಿಲ್ಲ, ಇದನ್ನು ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಸೊ ಮೂವಿ ಪ್ಲ್ಯಾನ್ ಕಂಪ್ಲೀಟ್ಲಿ ಫೇಲ್ ಆಯಿತು ಗುಡ್ಡಿಯಿಂದ.